ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಇವತ್ತಿನ ವಿಷಯ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವರಿಗೆ ಕೇಂದ್ರ ಸರ್ಕಾರದಿಂದ 46 ಐಟಮ್ಗಳನ್ನು ಉಚಿತವಾಗಿ ಕೊಡ್ತಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಷಯದ ಬಗ್ಗೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಾ. ಆದರೆ ಈ ವಿಷಯ ನಿಜನಾ ಅಥವಾ ಈ ಘೋಷಣೆ ಮಾಡಿರೋದಾದ್ರೂ ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಜೊತೆಗೆ ಅಪ್ಲಿಕೇಶನ್ ಎಲ್ಲ ಹಾಕಬೇಕು, ಅಪ್ಲಿಕೇಶನ್ಗೆ ಏನಾದ್ರು ಲಾಸ್ಟ್ ಡೇಟ್ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈಗಾಗಲೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿದ್ದೀರೋ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ರೇಷನ್ ಕಾರ್ಡ್ ಇದ್ದವರಿಗೆ 46 ಐಟಮ್ಗಳು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಕೊಡ್ತಿದ್ದಾರೆ ಅನ್ನೋ ವಿಷಯನ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರಾ. ಹಾಗಾದರೆ ಈ ವಿಷಯ ನಿಜನಾ ಸುಳ್ಳ? ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಅಪ್ಲಿಕೇಶನ್ನ ಎಲ್ಲಿ ಸಬ್ಮಿಟ್ ಮಾಡಬೇಕು, ಹಾಗಾದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನಮಗೆ ಯಾವ್ಯಾವ ಐಟಮ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ 46 ಐಟಮ್ಗಳೇನಿದೆ ಅನ್ನೋ ಸುದ್ದಿ ನಿಜನಾ ಫೇಕ್ ನ್ಯೂಸಾ ಅಥವಾ ರಿಯಲ್ ನ್ಯೂಸ್ ಅನ್ನೋದ್ರ ಬಗ್ಗೆ ನೋಡ್ತಾನೆ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಸ್ನೇಹಿತರೆ, 46 ಐಟಮ್ಗಳಲ್ಲಿ ಏನೇನು ವಸ್ತುಗಳನ್ನ ಕೊಡ್ತಾರೆ ಅನ್ನೋದಾದರೆ ಗ್ಯಾಸ್ ಕೊಡ್ತಾರೆ 5 ಲೀಟ್ರದ್ದು, ಮತ್ತು ಛತ್ರಿ ಕೊಡ್ತಾರೆ, ಸೋಪ್ ಕೊಡ್ತಾರೆ, ನೀರಿನ ಪೈಪ್ ಕೊಡ್ತಾರೆ, ಮತ್ತು ಮುಂತಾದ ಮನೆ ವಸ್ತುಗಳನ್ನು ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇನ್ನು ಯಾವ್ಯಾವ ಐಟಮ್ಗಳನ್ನು ಕೊಡ್ತಾರೆ ಅಂತ ನೋಡೋದಾದರೆ ಈ ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ ಒಂದೊಂದ್ಸರಿ ಯಾವ್ಯಾವ ಐಟಮ್ಗಳನ್ನು, ಈ 46 ಐಟಮ್ಗಳಲ್ಲಿ ಯಾವ್ಯಾವ ಐಟಮ್ ಇನ್ಕ್ಲೂಡ್ ಆಗ್ತವೆ ಅಂತ. ಹೌದು ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣಿಸಿರೋ ಇಷ್ಟು ಐಟಮ್ಗಳು ಕೂಡ 46 ಐಟಮ್ಗಳಲ್ಲಿ ಏನೇನು ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಆಗಿದೆ. ಹಾಗಾದರೆ ಸ್ನೇಹಿತರೆ, ಇಷ್ಟು ಐಟಮ್ಗಳನ್ನು ಕೊಡ್ತಾರಾ ಅಥವಾ ಇಷ್ಟು ಐಟಮಲ್ಲಿ ಕೆಲವು ಐಟಮ್ಗಳ ಮಾತ್ರ ಕೊಡ್ತಾರಾ? ಅದಕ್ಕೇನಾದ್ರು ಅಪ್ಲಿಕೇಶನ್ ಹಾಕಬೇಕಾ? ಮತ್ತು 46 ಐಟಮ್ಗಳನ್ನು ಕೂಡ ತೊಗೋಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ಅಥವಾ ಈ ಮಾಹಿತಿ ನಿಜನ ಸುಳ್ಳ ಅನ್ನೋದ್ರ ಬಗ್ಗೆ 50% ಏನಿದೆ ಸ್ನೇಹಿತರೆ, ಈ ಮಾಹಿತಿ ನಿಜ ಆಗಿದೆ, ಇನ್ನು 50% ಏನಿದೆ ಅದು ಸುಳ್ಳಾಗಿದೆ. ಸ್ನೇಹಿತರೆ, ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು, 50% ಯಾವ ರೀತಿ ನಿಜ, 50% ಯಾವ ರೀತಿ ಸುಳ್ಳು ಅನ್ನೋದ್ರ ಬಗ್ಗೆ. ಹೌದು ಸ್ನೇಹಿತರೆ, ಅದನ್ನು ಆಮೇಲೆ ಹೇಳ್ತೀನಿ. ಮೊದಲನೇದಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾ ಬೇಡವಾ ಅಂತ ನೋಡೋದಾದರೆ ಸ್ನೇಹಿತರೆ, ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಇಲ್ಲ. ಸ್ನೇಹಿತರೆ, 50% ಏನಪ್ಪ ನಿಜ ಅನ್ನೋದಾದರೆ ಈ 46 ಐಟಮ್ ಏನಿದೆ ಅದು ಕೊಡ್ತೀವಿ ಅನ್ನೋ ಮಾಹಿತಿ ಏನಿದೆ ಅದು 50% ನಿಜ ಆಗಿದೆ. ಆದರೆ ಇನ್ನು 50% ಏನಿದೆ ಅದರಲ್ಲೇ ಇರೋದು ಟ್ವಿಸ್ಟು. ಹಾಗಾದರೆ ಆ ಟ್ವಿಸ್ಟ್ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಸ್ಕೀಮ್ ಏನಿದೆ ಇದು ಎಲ್ಲ ರಾಜ್ಯಗಳಿಗೂ ಸಿಗಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದನ್ನು UP ಗೌರ್ಮೆಂಟ್ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ನಾವೇನಾದ್ರು ಗೆದ್ದರೆ ಈ 46 ಐಟಮ್ಗಳನ್ನು ಕೊಡ್ತೀವಿ ಅಂತ. ಹಾಗಾಗಿ ಓವರಾಲ್ ಆಗಿ ನೋಡೋದಾದರೆ ಸ್ನೇಹಿತರೆ, ಈ 46 ಐಟಮ್ಗಳನ್ನು ಕೊಡ್ತೀವಿ ಅನ್ನೋ ಮಾಹಿತಿ ಏನಿದೆ ಇದು ನಿಜ ಆಗಿದೆ ಸ್ನೇಹಿತರೆ. ಆದರೆ ನಮ್ಮ ಕರ್ನಾಟಕಕ್ಕೆ ಅನ್ವಯಿಸಲ್ಲ. ಯಾಕೆಂದರೆ ಇದನ್ನು ಸ್ವತಃ UP ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಅವರ ರಾಜ್ಯಕ್ಕೆ ಮಾತ್ರ, ಅಂದರೆ UP ಸರ್ಕಾರ ರಾಜ್ಯಕ್ಕೆ ಮಾತ್ರ ಜಾರಿ ಬರುತ್ತೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಸಾಕಷ್ಟು ಜನ ಮಾಹಿತಿ ಕೊಡಿ ಅಂತ ಕೇಳ್ತಾನೆ ಇದ್ರಿ, ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇನ್ನೂ ಕೂಡ ಯಾರೆಲ್ಲ 46 ಐಟಮ್ಗಳನ್ನು ಪಡ್ಕೊಳ್ಬೇಕು ಅಂತ ಖುಷಿಯಾಗಿದ್ದರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ನಾನು ನಿಮ್ಮ ಟೆಕ್ನೋ ಸುದೀಪ್.